ವಾಯು ಕೂತದ್ದು ಸಹ ನಾರಾಯಣನ ತೊಡೆಯಲ್ಲಿ, ಅಡಿಯಲ್ಲಿ ತೊಡೆಯ ಚಿತ್ರ ಕಾಣುತ್ತದೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಂ. ಅವನ ತೊಡೆಯಲ್ಲಿ, ವಾಯುವಿನ ತೊಡೆಯಲ್ಲಿ ಭಾರತಿ ಕೂತಿದ್ದಾಳೆ. ಹಾಗೆ ಕೆಲವು ದೇವರ ತೊಡೆಯಲ್ಲಿ, ಬಲ ತೊಡೆಯಲ್ಲಿ, ಅದು ಬಲ ತೊಡೆ ಈಚೆ ಬದಿಯಲ್ಲಿ ಬಂದದ್ದು. ಈಚೆ ಬದಿದ್ದು ಎಡ ತೊಡೆ ಆಗ್ತದೆ. ಎಡ ತೊಡೆಯಲ್ಲಿ ಲಕ್ಷ್ಮಿ ಕೂತಿದ್ದಾಳೆ. ಅದು ಕೊಡಲಿಲ್ಲ ಚಿತ್ರ. ನಾನು ಎರಡೂ ತೊಡೆಯಲ್ಲಿ ಇಬ್ಬರನ್ನು ಕುಳ್ಳಿರಿಸಿಕೊಂಡು ಇಬ್ಬರನ್ನು ಮಾತಾಡಿಸುವ ಶ್ಲೋಕಗಳನ್ನೆಲ್ಲ ಮಾಡಿಟ್ಟಿದ್ದೇನೆ ಹಿಂದೆ. ಈಗ ಒಂದು ಮಡೆಯಲ್ಲಿ ಮಾತ್ರ ತೋರಿಸಿಕೊಟ್ಟು. ಹಾಗಾಗಿ ಬಲತೊಡೆಯಲ್ಲಿ ಪ್ರಾಣದೇವ ಮಗ ವಾಯುದೇವ, ಎಡತೊಡೆಯಲ್ಲಿ ಹೆಂಡತಿ ಲಕ್ಷ್ಮಿ, ಇವರಿಬ್ಬರಿಗೆ ಪಾಠ ಹೇಳುವವ ನಾರಾಯಣ ಮಧ್ಯದಲ್ಲಿ. ಅವರ ತೊಡೆಯಲ್ಲಿ ಮತ್ತೆ ಭಾರತಿ ಇದ್ದಾಳೆ. ಹಾಗೆ ವಾಯುದೇವರ ಕೈಯಲ್ಲಿ ಧ್ಯಾಯೇದ್ ಗದಾ ಅಭಯಕರಂ ಸುಕೃತಾಂಜಲಿಂತಂ, ಗದೆ ಮತ್ತು ಅಭಯ. ಆನಂತರ ಎರಡು ಕೈ ಭಗವಂತನಿಗೆ ಮುಗಿದಿದ್ದಾನೆ. ನಾನು ಹೇಳಿದ್ದಲ್ಲ, ದೇವರ ತೊಡೆಯಲ್ಲಿದ್ದಾನೆ, ಕೈ ಮುಗಿದಿದ್ದಾನೆ. ಆಯುಧಗಳು ಬಾಕ್ಯದ ರಕ್ಷಣೆಗೆ, ಭಕ್ತರ ಬೇಡಿಕೆಗೆ. ಹಾಗಾಗಿ ಕೆಟ್ಟವನಿಗೆ ಹೊಡಿಲಿಕ್ಕೆ ಗದೆ, ಆನಂತರ ಒಳ್ಳೆಯವನಿಗೆ ಅಭಯದ ರಕ್ಷೆ. ಒಳ್ಳೆಯವನಲ್ಲಿ ಇರತಕ್ಕ ಕೆಟ್ಟತನಕ್ಕೆ ಗದಾ ಪ್ರಹಾರ, ಅವನಿಗೆ ಕ್ಷೇಮ ಆಗುವಂತಹ ಚಿಕಿತ್ಸೆ. ನೀನು ಸಾಯುವುದಿಲ್ಲ, ನಿನಗೆ ಒಳಗೆ ಹೂತ ಕ್ರಿಮಿ ಸಾಯ್ತದೆ ಹೇಳಿ ಅಜ್ಞಾನವನ್ನು ಕಲಿತೇನೆ ಹೇಳಿ ಒಬ್ಬನಿಗೆ ಪ್ರಯೋಗ ಮಾಡುವಾಗಲೂ ವಾಯು ಗದಾಭಯಕರಂ ಸುಕೃತಾಂಜಲಿಂತಂ. ನಾವೆಲ್ಲ ಯೋಚನೆ ಮಾಡೋದು, ನಮಗೊಂದು 4 ಇದ್ದರೆ ಒಳ್ಳೆಯದಾಗ್ತಿದೆ ಅಂತದ್ದು ಲಂಚ ತಗೊಳ್ಳಿಕ್ಕೆ. ಹಿಂಬದಿಯಿಂದ ಮೇಲೆ ಗೊತ್ತೇ ಆಗೋದಿಲ್ಲ, ಆಗ 2 ಕೈ ಹಿಂದೆ ಹೋಗಿರ್ತದೆ, ಎದರಲ್ಲಿ ನೆಗಾಡ್ತಾ ಇರ್ತಾನೆ. ದೇವರು ಕೊಡಲಿಲ್ಲ. ದೇವತೆಗಳಿಗೆ ಯಾಕೆ 4 ಕೈಗಳು ಅಂದರೆ 2 ಕೈ ಇತರರ ರಕ್ಷಣೆಗಾಗಿ ಆಯುಧ ಇಟ್ಕೊಳ್ಳಿಕ್ಕೆ, ಮತ್ತೆರಡು ಕೈ ದೇವರಿಗೆ. ಕೃತಾಂಜಲಿ ಪುಟ ಸರ್ವೇ ಅಂತ ಪ್ರಧಾನಂತಂ ಹರಿಂ ಪ್ರತಿ. ಭಗವಂತನೆಡೆಗೆ ಯಾವತ್ತೂ ಕೈ ಮುಗಿದುಕೊಂಡು, ನಾವು ಆಂಜನೇಯ ವಿಗ್ರಹ ನೋಡಿದರೆ ಕೈ ಮುಗಿದ ವಿಗ್ರಹವೇ ನೋಡುದು. ಯಾರನ್ನು ಕೇಳಿದರೆ ನಮಗಲ್ಲ, ನಮಗೆ ಸಂದೇಶ ದೇವರಿಗೆ ಕೈ ಮುಗಿರಿ ಅಂತ. ನಾವು ಯೋಚನೆ ಮಾಡೋದು, ಎಷ್ಟು ಒಳ್ಳೆ ದೇವರು ನೋಡಿ, ನಮ್ಮ ಬಂದ ತಕ್ಷಣ ಕೈ ಮುಗಿತಾನೆ. ಅವನು ಒಳಗಿನ ಭಗವಂತನ ನಿರಂತರ ನೆನಪು ಮಾಡ್ತಾ ಇದ್ದಾನೆ. ನಿತ್ಯ ಮಾಡಬೇಕಾದ ಸೇವೆ ಅದು ಅಂತ, ಮತ್ತೇನು ಮಾಡಬೇಕಾಗಿಲ್ಲ. ಶುದ್ಧವಾದ ಮನಸ್ಸಿನಿಂದ ಎತ್ತರದ ಎಚ್ಚರದಲ್ಲಿ ಕೈ ಮುಗಿಯಿರಿ ಅಂತ. ಹಾಗಾಗಿ ಎಂತಹ ಪ್ರಾಣತತ್ವ ವಾಯುದೇವ. ವಾಯುರ್ವೈ ಪ್ರಾಣ, ಇದೆಲ್ಲ ಉಪನಿಷತ್ತುಗಳ ಬ್ರಾಹ್ಮಣಗಳ ವಾಕ್ಯಗಳೆಲ್ಲ. ಪ್ರಾಣ ವೈ ರುದ್ರ. ನೋಡಿ, ರುದ್ರನ ಜನ್ಮ ಹೇಳುವುದಕ್ಕೂ ವಾಯು ಜನ್ಮ ಎಲ್ಲ ಒಂದೇ ಶಬ್ದಗಳು ಪ್ರಯೋಗ ಮಾಡೋ ರೀತಿಗಳು ಬಹಳ ಕಡೆಯಲ್ಲಿ ಇಂಥ ಮಾತುಗಳು ಬರ್ತವೆ. ಇದನ್ನು ಗುರುತಿಸ್ತಾನೆ. ಎಲ್ಲಿವರೆಗೆ ಅಂದರೆ ಪ್ರಾಣ ಸವೈ ವಾಯು ಅಂತ ಹೇಳಿಕೊಂಡು ವಾಲ್ಮೀಕಿ ರಾಮಾಯಣ ಉಂಟು. ಶಬ್ದ ಅಂದರೆ ಪ್ರಾಣ ವಾಯು ಸುಖಂಚೈವ ಅಂತ. ಆನಂದ ರೂಪನೊಂದು ಶಬ್ದವನ್ನು ವಾಲ್ಮೀಕಿ ಹೇಳ್ತಾನೆ, ಪ್ರಾಣಾನಂದ. ಯಾಕೆ? ಪ್ರಾಣ ಶಬ್ದದ ಅರ್ಥ ಅದು ಪೂರ್ಣವಾದ ಆನಂದ ಉಳ್ಳವನು ಅಂತ, ಸುಖದ ಮೊತ್ತ ಅಂತ ಹೇಳಿಕೊಂಡು. ಹೀಗಾಗಿ ಈ ಶಬ್ದಗಳೆಲ್ಲವರು ಯಾವ ರೀತಿಯಲ್ಲಿ ಸಂಕಲನ ಮಾಡಿದ್ದಾರೆ ಎನ್ನುವುದೇ ಅರ್ಥ ಆಗುವುದಿಲ್ಲ. ಇಡೀ ಜಗತ್ತನ್ನು ಕಟ್ಟಿಹಾಕಿದವ ವಯಬಂಧನೆ ಅಂತ ವಾಯು ಶಬ್ದಕ್ಕೆ ಅರ್ಥ. ಎಲ್ಲರಿಗೂ ಆಯುಷ್ಯವನ್ನು ವಿಕಲ್ಪವಾಗಿ ಕೊಡುವವನು ಅಂತ, ವಾ ಆಯುಷು ಅಂತ. ವಯಬಂಧನೆ ಒಂದು ಅರ್ಥ. ವಾತಾವರಣದಲ್ಲಿ ಇಡೀ ಜಗತ್ತು ನಿಂತಿದೆ ಅಂತ. ಎಲ್ಲಿ ನಿಂತಿದೆ, ಹೇಗೆ ನಿಂತಿದೆ, ಏನಾಗಿದೆ, ಯಾರು ಫೋರ್ಸ್? ಇಡೀ ಜಗತ್ತು ನಿಂತದ್ದೇ ಗಾಳಿಯ ನಡುವೆ, ಫ್ಲೋಟಿಂಗ್. ಇಂತಹ ವಾತಾವರಣದಲ್ಲಿ ನಿಂತಿದ್ದು ಸೈನ್ಸ್. ವಾಸ್ತವವಾಗಿ ವಾಯು ಶಬ್ದವನ್ನು ನಾವು ಕ್ರಿಯೇಟ್ ಮಾಡಿದ ರೀತಿ ಹಾಗೆ. ಅದನ್ನು ಮತ್ತೆ ಹೇಳೋದು, ಇಡೀ ಜಗತ್ತಿನ ಆಯುಸ್ಸು ಅದರ ಕಂಟ್ರೋಲಲ್ಲಿದೆ. ವಿಕಲ್ಪವಾಗಿ ಒಂದೊಂದಕ್ಕೊಂದು ರೀತಿಯ ಆಯುಷ್ಯವನ್ನು ಕೊಡ್ತಾನೆ. ಜೀವಜಾತಗಳಿಗೆ, ಜಡ ಪ್ರಪಂಚಕ್ಕೆ, ಕ್ರಿಮಿಕೀಟಗಳಿಗೆ, ಮರಮಟ್ಟುಗಳಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ವಿಕಲ್ಪವಾದಂತಹ ಆಯುಷ್ಯ ಕ್ರಮ. ಒಂದೇ ಪ್ರಕಾರ ಅಂತ ಇಲ್ಲ ಯಾವುದಕ್ಕೆ. ಇದನ್ನು ವಾಯು ತಪ್ಪಿದೆ ಅಂದರೆ ಬ್ರೀತಿಂಗ್, ಫುಲ್ ಕಂಟ್ರೋಲ್, ಶ್ವಾಸೋಚ್ಛ್ವಾಸದ ನಿಯಂತ್ರಣ ಶಕ್ತಿಯವ. ಆ ಪ್ರಕಾರದಲ್ಲಿ ದೇವರು ಸೇವೆ ಮಾಡುವವ, ಅದನ್ನೇ ಹಂಸಮಂತ್ರ ಅಂತ ಹೇಳ್ತಾರೆ. ಅಂಥ ವಾಯುದೇವನು 3 ಪ್ರಕಾರದಲ್ಲಿ ಬಂದಿದ್ದಾನೆ. ಮೊದಲಿಗೆ ಅವನ ಇನ್ಕಾರ್ನೇಷನ್ ಅವತಾರಗಳು ಹನುಮಂತನಾಗಿ, ಭೀಮನಾಗಿ, ಮಧ್ವನಾಗಿ. ಅಷ್ಟು ಸಹ ಭಗವಂತನ ಸೇವೆಗಾಗಿ. ಅವರು ಬಂದದ್ದು ಯಾಕೆ ಕೇಳಿದರೆ, ಭಗವತ್ ಕಾರ್ಯ ಸಾಧಕ. ಅದು ಕಡೆಗೆ ಮಾತ್ರ ಅಲ್ಲ, 3ಕ್ಕೂ ಅನ್ವಯ. ಪ್ರಥಮ ಭಗವತ್ ಕಾರ್ಯ ಸಾಧಕ, ದ್ವಿತೀಯ ಭಗವತ್ ಕಾರ್ಯ ತೃತೀಯಶ್ಚ.